ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಬೆಸ್ಟ್ ಬೈಗೆ ಬಂದಿದ್ದೀನಿ. ಮಾರ್ನಿಂಗು ನಮ್ಮ ವಿನ್ಮಯಿ ಮತ್ತು ಲಿವ ಇಬ್ಬರು ಸೇರಿಕೊಂಡು ಲ್ಯಾಪ್ಟಾಪ್ನ ಡಿಸ್ಪ್ಲೇನ ಹೊಡೆದಾಕ್ಬಿಟ್ರು. ಸೊ ಆ ಡಿಸ್ಪ್ಲೇನ ಸರಿ ಮಾಡಿಸ್ಬೇಕು ಅಂತ ಹೇಳಿದ್ರೆ ಅದ್ರ ಬದಲು ಹೊಸದೇ ತೊಗೋಬೋದು. ಸೊ ಅದಕ್ಕೋಸ್ಕರ ಈಗ ಬೆಸ್ಟ್ ಬೈಗೆ ಬಂದಿದ್ದೀನಿ, ಒಂದು ಲ್ಯಾಪ್ಟಾಪ್ ತೊಗೊಳ್ಳೋಣ ಅಂತ. ಬನ್ನಿ ನೋಡೋಣ. ಬೆಸ್ಟ್ ಬೈ ಎಂಟರ್ ಆದ ತಕ್ಷಣವೇ ಇಲ್ಲಿ ತುಂಬ ಜನ ಎಂಪ್ಲಾಯೀಸ್ ಇರ್ತಾರೆ. ನಮಗೆ ಯಾವ ಸೆಕ್ಷನಲ್ಲಿ ಯಾವುದು ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಥವಾ ಏನಾದರೂ ಹೆಲ್ಪ್ ಬೇಕಂತ ಹೇಳಿದ್ರೆ ಇಮಿಡಿಯೇಟಾಗಿ ಬಂದು ಕೇಳ್ತಾ ಇರ್ತಾರೆ. ನಾನೀಗ ನೋಡ್ತಾ ಇರೋದು ಗ್ಯಾಲಕ್ಸಿ Z Flip 5 ಅಂತ. ಇದು ಫ್ಲಿಪ್ ಮಾಡ್ಬೋದು ನೋಡಿ, ಸ್ಕ್ರೀನ್ ಈ ರೀತಿ ಬೆಂಡ್ ಮಾಡ್ಬೋದು. ಈ ಫೋನ್ ನೋಡಿ ಈ ರೀತಿ ಫೋಲ್ಡ್ ಮಾಡ್ಬೋದು. ನೋಡೋದಕ್ಕೆ ತುಂಬ ಚೆನ್ನಾಗಿದೆ, ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಬಟ್ ಡಿಸ್ಪ್ಲೇ ಹೋಗೋ ಚಾನ್ಸಸ್ ಜಾಸ್ತಿ ಇದು, ಯಾಕಂತ ಹೇಳಿದ್ರೆ ಫೋಲ್ಡ್ ಆಗ್ತಾನೆ ಇರುತ್ತೆ. ಗ್ಯಾಲಕ್ಸಿ Z Folds ಅಂತ ಇದು ಫೋನ್ ಹೆಸರು. ನೆಕ್ಸ್ಟ್ ನಾವು ನೋಡ್ತಾ ಇರೋದು ಆಸೂಸಲ್ಲಿ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂತ ಹೇಳಿದ್ರೆ ಗೇಮಿಂಗ್ ಮತ್ತು ಎಡಿಟಿಂಗ್ಗೆ ತುಂಬ ಯೂಸ್ ಆಗುತ್ತೆ ನನಗೆ. ನಾನು ಮೋಸ್ಟ್ ಆಫ್ ದ ಟೈಮ್ ಯೂಸ್ ಮಾಡೋದು ಲ್ಯಾಪ್ಟಾಪನ್ನು ವಿಡಿಯೋ ಎಡಿಟಿಂಗ್ಗೆ. ಸೊ ಅದಕ್ಕೋಸ್ಕರ ನಾನು ಈ ಸರಿ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ, ಗೇಮಿಂಗ್ಸು ನಮ್ಮ ಲಿವಿಯೋ ಆಡೋದ್ರಿಂದ ಗೇಮಿಂಗ್ಸ್ ಚಾನಲ್ಗೆ ಕೂಡ ನಮಗೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಗೇಮಿಂಗ್ ಲ್ಯಾಪ್ಟಾಪನ್ನು ತೊಗೊಳ್ತಾ ಇದ್ದೀನಿ. ಇದು ನಮಗೆ $300 ಆಫ್ ಇದೆ. ಈಗ $1000 $800 ಆ ಥರ ಬರುತ್ತೆ, ಇನ್ಕ್ಲೂಡಿಂಗ್ ಟ್ಯಾಕ್ಸ್. ಅಂದರೆ ಈಗ $80 ಆ ರೀತಿ ಬೀಳುತ್ತೆ. ಟೋಟಲ್ $880ಗೆ ನಮಗೆ ಬರ್ತಾ ಇದೆ. ಇದರಲ್ಲೇ ಬೇರೆ ಮಾಡೆಲ್ಸ್ಗಳನ್ನು ನೋಡಿದ್ವಿ, ಎಷ್ಟು ಹೀಟ್ ಬರುತ್ತೆ ಮತ್ತು ಲೈಟ್ ವೇಟ್ ಆಗಿದೆಯಾ, ಹೆವಿ ಆಗಿದೆಯಾ, ಮೆಟಲ್ಲ ಅಥವಾ ಪ್ಲಾಸ್ಟಿಕ್ ಬಾಡಿನ ಅಂತ ಹೇಳ್ಬಿಟ್ಟು ಎಲ್ಲ ಚೆಕ್ ಮಾಡ್ತಾ ಇದ್ವಿ. ಸ್ವಲ್ಪ ಹೊತ್ತು ನೋಡಿ ಕೊನೆಗೆ ಡಿಸೈಡ್ ಮಾಡಿದ್ವಿ. ನಾವು ಮನೆಯಲ್ಲೇ ಬರಬೇಕಾದ್ರೇ ಎಲ್ಲ ಚೆಕ್ ಮಾಡಿ ಯಾವುದನ್ನು ತೊಗೊಳ್ಳೋಣ ಅಂತ ಡಿಸೈಡ್ ಮಾಡಿ ಬಂದಿದ್ವಿ. ಸೊ ಆದ್ರೂ ಮತ್ತೆ ಏನಾದರೂ ಡೌಟ್ಸ್ ಇದ್ದರೆ, ನಮಗೆ ಏನಾದರೂ ಕ್ಲಾರಿಫಿಕೇಶನ್ ಬೇಕಂತ ಹೇಳಿದ್ರೆ ಅವರು ನಮಗೆ ಹೆಲ್ಪ್ ಮಾಡ್ತಾರೆ. ಈ ಡೆಮೋ ಪೀಸನ್ನು ನಾವು ಚೆಕ್ ಮಾಡಿ ನೋಡ್ತಾ ಇರ್ಬೋದು. ನಮ್ಗೆ ಏನಾದರೂ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ನಾವು ಅಲ್ಲೇ ಬೇಕಂತ ಹೇಳಿದ್ರೆ ಬೇರೆ ಲ್ಯಾಪ್ಟಾಪ್ಗಳನ್ನು ಚೂಸ್ ಮಾಡ್ಕೊಳ್ಬೋದು. ಈಗ ಇಲ್ಲಿ ಡಿಸ್ಪ್ಲೇ ಮತ್ತು ಸ್ಕ್ರೀನು ಮತ್ತು ಕೀಬೋರ್ಡ್ಸು, ಟಚ್ ಸ್ಕ್ರೀನು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಡಿಸೈಡ್ ಮಾಡಿದ್ವಿ. ಈ ಲ್ಯಾಪ್ಟಾಪಲ್ಲಿ ಟಚ್ ಸ್ಕ್ರೀನ್ ಇಲ್ಲ. ತುಂಬ ಜನಕ್ಕೆ ನಿಮಗೆ ಗೊತ್ತಿದೆ, ನಾವು ಟಚ್ ಸ್ಕ್ರೀನ್ ಅನ್ನೋದು ಜಾಸ್ತಿ ಯೂಸ್ ಮಾಡಲ್ಲ. ಮೋಸ್ಟ್ ಆಫ್ ದ ಟೈಮ್ ಯಾರು ಯೂಸ್ ಮಾಡೋಕ್ಕೆ ಇಷ್ಟಪಡಲ್ಲ, ಯಾಕಂದರೆ ಡಿಸ್ಪ್ಲೇ ಮೇಲೆ ಕಲೆಗಳಾಗ್ತಾ ಇರುತ್ತೆ. ಸೊ ಅದ್ರ ಬದಲು ನಾರ್ಮಲ್ ಆಗಿ ಯೂಸ್ ಮಾಡೋದನ್ನೇ ಹೆಚ್ಚು ಜನ ಇಷ್ಟಪಡ್ತಾರೆ. ಮುರಿದಾಕಿದ್ರು ಅಂತ ಎಕ್ಸ್ಪ್ಲೈನ್ ಮಾಡ್ತಾರೆ ನೋಡಿ. Okay guys, actually here's the proof. Me and Vinmay actually broke my mom's computer. It still has the data, but here's how we broke it. I woke up with Vinmay. I took Vinmay, put her in a browser, but before I put her in a bouncer, I put her on the couch, on top of the couch. My mom put her computer on the couch. My little sister took the mouse. I took away the mouse, and she took like the cable that had the USB for the mouse. Then I took that out, and then she banged the computer. Bang, 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 bang. I took her out of the couch and put her back on the bouncer. I decided to watch a video on my mom's computer, so I opened it up and I realized that it was broken. And then I immediately knew it starts with V and ends with Y. So my dad is deciding to get the gaming computer, like a mouse. So you're taking this one? So now I can play games when I'm going to India. What are you doing, Vinmayi? What are you doing, Vinmayi?